ಓಂ ಶ್ರೀ ಗುರುಭ್ಯೋ ನಮಃ. ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ಈ ವೆಂಕಟೇಶ ಆಚಾರ್ಯನ ನಮಸ್ಕಾರಗಳು. ಸ್ನೇಹಿತರೆ, 2 ದಿನಗಳ ಹಿಂದೆ ನನ್ನ ಕಸ್ಟಮರ್ ಒಬ್ಬರು ಬಂದಿದ್ದರು. ಅವರು, ಸರ್, ನನಗೆ ಇವಾಗ ಕುಜ ದಶ ಕಳೆದ 10 ತಿಂಗಳಿಂದ ನಡೆಯುತ್ತಿದೆ. ಮಕರ ರಾಶಿಯಲ್ಲಿ ಕುಜ ಉಚ್ಚ ಬಲದಲ್ಲಿ ಸ್ಥಿತವಾಗಿದ್ದಾನೆ. ನೀವು ನಿಮ್ಮ ವಿಡಿಯೋಗಳಲ್ಲಿ ಕುಜನ ಕಾರಕತ್ವಗಳಾದ ಭೂಮಿ, ಮನೆ, ವಾಹನ ಇವೆಲ್ಲ ಕುಜನ ದಶಾಕಾಲದಲ್ಲಿ ಸಿಗುತ್ತದೆ ಎಂದು ಹೇಳಿದ್ದೀರಾ. ಆದರೆ ಈ ರೀತಿ ಯಾವುದು ನನಗೆ ಸಿಗಲಿಲ್ಲ, ಯಾಕೆ ಅಂತ ಕೇಳಿದರು. ಆವಾಗ ಅವರ ಜಾತಕವನ್ನು ವಿಶ್ಲೇಷಣೆ ಮಾಡಿದಾಗ ಮಿಥುನ ಲಗ್ನವಾಗಿ ಕುಜ ಮಕರ ರಾಶಿಯಲ್ಲಿ ಉಚ್ಚ ಬಲ ಪಡೆದು ಬಲವಾಗಿದ್ದಾನೆ. ಅಂದರೆ ಇವರು ಹೇಳಿದ ಭೂಮಿ, ಮನೆ, ವಾಹನ ಎಂದು ಖಂಡಿತ ಕೊಡಲೇಬೇಕಿತ್ತು. ಆದರೆ ಅವರ ಜಾತಕದಲ್ಲಿ ಕುಜ 8ನೇ ಮನೆಯಲ್ಲಿದ್ದು, ಶನಿ 6ನೇ ಮನೆಯಲ್ಲಿದ್ದು, ಗ್ರಹಗಳ ಪರಿವರ್ತನೆ ಯೋಗದಲ್ಲಿ ಇರುವುದರಿಂದ ಅಶುಭ ಗ್ರಹಗಳು ಅಶುಭ ಭಾವಗಳಿಗೆ ಪರಿವರ್ತನೆಯಾಗಿರುವುದರಿಂದ ಅವರಿಗೆ ಉತ್ತಮ ಫಲಗಳನ್ನು ಕೊಡುವುದಿಲ್ಲ ಎಂದು ಹೇಳಿದ್ದೆ. ಆದ್ದರಿಂದ ಸ್ನೇಹಿತರೆ, ಇವತ್ತಿನ ಭಾಗದಲ್ಲಿ ಗ್ರಹಗಳ ಪರಿವರ್ತನೆ ಅಂದರೆ ಏನು, ಅದು ಹೇಗೆ ನಮ್ಮ ಬಾಳನ್ನೇ ಬದಲಾಯಿಸುವ ಹಾಗೆ ಫಲಗಳನ್ನು ಕೊಡುತ್ತದೆ, ಯಾವಾಗ ಉನ್ನತ ಫಲಗಳನ್ನು ಕೊಡುತ್ತದೆ ಎಂದು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಜಾತಕದಲ್ಲಿ ಪರಿವರ್ತನೆ ಯೋಗಗಳನ್ನು ನೋಡದೆ ಫಲ ಹೇಳಿದರೆ ಪರಿವರ್ತನೆ ಇರುವ ಜಾತಕಗಳಲ್ಲಿ ಹೇಳುವ ಫಲಗಳು ಅಷ್ಟು ತಪ್ಪಾಗುತ್ತದೆ. ಆದ್ದರಿಂದ ಖಂಡಿತ ನಾವು ಪರಿವರ್ತನೆ ಯೋಗಗಳ ಬಗ್ಗೆ ತಿಳಿದುಕೊಂಡು ಫಲಗಳನ್ನು ನಿರ್ಧರಿಸಬೇಕು. ಆದ್ದರಿಂದ ಯಾವುದನ್ನು ಮಿಸ್ ಮಾಡದೆ ಈ ವಿಡಿಯೋದಲ್ಲಿ ನಾನು ಹೇಳಿದ್ದ ಎಲ್ಲ ಸೂಕ್ಷ್ಮಗಳನ್ನು ಕೊನೆಯವರೆಗೆ ನೋಡಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ಪರಿವರ್ತನೆ ಯೋಗದಲ್ಲಿ 2 ಗ್ರಹಗಳ ಸಂಬಂಧ ಇದ್ದರೆ ಮಾತ್ರ ಅದು ಪರಿವರ್ತನೆ ಯೋಗ ಆಗುತ್ತದೆ. ಅಂದರೆ ಒಂದು ಜಾತಕದಲ್ಲಿ 2 ಗ್ರಹಗಳು ತಮ್ಮ ಸ್ವಂತ ಮನೆಗಳನ್ನು ಪರಸ್ಪರವಾಗಿ ಒಬ್ಬರಿಗೊಬ್ಬರು ಬದಲಾಯಿಸಿಕೊಂಡು ಒಬ್ಬರ ಮನೆಯಲ್ಲಿ ಒಬ್ಬರು ಬದಲಾಯಿಸಿ ಕುಳಿತುಕೊಳ್ಳುವುದಕ್ಕೆ ಗ್ರಹಗಳ ಪರಿವರ್ತನೆ ಎಂದು ಹೇಳಲಾಗುತ್ತದೆ. ಒಂದು ಜಾತಕದಲ್ಲಿ ಎಷ್ಟು ಪರಿವರ್ತನೆಗಳು ಬೇಕಾದರೂ ಇರಬಹುದು, ಅದಕ್ಕೆ ತಕ್ಕಂಥದ್ದಾಗಿ ಫಲಗಳು ಬದಲಾವಣೆ ಆಗುತ್ತಿರುತ್ತವೆ. ಇಲ್ಲಿ ನೀವು ನೋಡುವ ಜಾತಕದಲ್ಲಿ ಮೇಷ ಲಗ್ನ, ಸಿಂಹ ರಾಶಿಯಲ್ಲಿ ಶುಕ್ರ ಸ್ಥಿತವಾಗಿದ್ದಾನೆ ಮತ್ತು ತುಲಾ ರಾಶಿಯಲ್ಲಿ ಸೂರ್ಯ ಸ್ಥಿತವಾಗಿದ್ದಾನೆ. ಇದನ್ನು ವಿಶ್ಲೇಷಿಸುವಾಗ ಸಿಂಹ ರಾಶಿಯಲ್ಲಿರುವ ಶುಕ್ರ ತುಲಾ ರಾಶಿಯ ಅಧಿಪತಿಯಾಗುತ್ತಾನೆ. ಅದೇ ರೀತಿ ತುಲಾ ರಾಶಿಯಲ್ಲಿರುವ ಸೂರ್ಯ ಸಿಂಹ ರಾಶಿಯ ಅಧಿಪತಿಯಾಗುತ್ತಾನೆ. ಅಂದರೆ ಸೂರ್ಯನ ಮನೆಯಲ್ಲಿ ಶುಕ್ರ ಮತ್ತು ಶುಕ್ರನ ಮನೆಯಲ್ಲಿ ಸೂರ್ಯ ಎಂದು ಪರಸ್ಪರವಾಗಿ ತಮ್ಮ ಮನೆಗಳನ್ನು ಬದಲಾಯಿಸಿ ಕುಳಿತುಕೊಂಡಿದ್ದಾರೆ. ಇದಕ್ಕೆ ಪರಿವರ್ತನೆ ಯೋಗ ಎಂದು ಜ್ಯೋತಿಷ ಶಾಸ್ತ್ರದಲ್ಲಿ ಹೇಳಲಾಗುತ್ತದೆ. ಇಲ್ಲಿ ಸೂರ್ಯ ಮತ್ತು ಶುಕ್ರ ಗ್ರಹ ಪರಿವರ್ತನೆ ಯೋಗದಲ್ಲಿದ್ದಾರೆ ಎಂದು ಹೇಳಲಾಗುತ್ತದೆ. ಈ ರೀತಿ ಪರಿವರ್ತನೆಯಲ್ಲಿರುವ ಗ್ರಹಗಳು ತಮ್ಮ ಕಾರಕತ್ವ ಫಲಗಳನ್ನು ಬಲವಾಗಿ ಬದಲಾವಣೆಯಾಗುವ ಮನೆಯ ಕಾರಕತ್ವ ಫಲಗಳ ಜೊತೆ ಜಾತಕನಿಗೆ ಕೊಡುತ್ತವೆ ಎಂದು ಹೇಳಲಾಗಿದೆ. ಅಂದರೆ ಪರಿವರ್ತನೆಯಲ್ಲಿರುವ ಗ್ರಹಗಳು ತಮ್ಮ ಸ್ವಕ್ಷೇತ್ರದಲ್ಲಿ ಇರುವಂತಹ ಫಲಗಳನ್ನು ಕೊಡುತ್ತವೆ. ಜಾತಕದಲ್ಲಿರುವ ಯೋಗಗಳಲ್ಲಿ ಪರಿವರ್ತನೆ ಯೋಗ ಎನ್ನುವುದು ಪ್ರಮುಖವಾದ ಯೋಗವಾಗುತ್ತದೆ. ಸಾಮಾನ್ಯವಾಗಿ ನೋಡುವಾಗ ಸೂರ್ಯ ತುಲಾ ರಾಶಿಯಲ್ಲಿ ನೀಚನಾಗುತ್ತಾನೆ, ಆದ್ದರಿಂದ ನೀಚ ಫಲಗಳನ್ನೇ ಕೊಡುತ್ತಾನೆ ಎಂದು ಹೇಳಲಾಗುತ್ತದೆ. ಆದರೆ ಸೂರ್ಯ ಇಲ್ಲಿ ಪರಿವರ್ತನಾ ಯೋಗದಲ್ಲಿ ಇರುವುದರಿಂದ ಅವನು ತನ್ನ ಸ್ವಕ್ಷೇತ್ರವಾದ ಸಿಂಹ ರಾಶಿಗೆ ಪರಿವರ್ತನೆಯಾಗಿ ಬದಲಾವಣೆಯಾಗುತ್ತಾನೆ. ನೀಚ ಸ್ಥಿತಿಯ ಫಲಗಳನ್ನು ಅತಿ ಹೆಚ್ಚಾಗಿ ಕೊಡುವುದಿಲ್ಲ. ಸ್ವಂತ ಮನೆಯಲ್ಲಿದ್ದು ಅಧಿಪತ್ಯ ಫಲಗಳನ್ನು ಉತ್ತಮವಾಗಿ ಕೊಡುತ್ತಾನೆ. ಆದ್ದರಿಂದ ಪರಿವರ್ತನೆಗೆ ಯೋಗ ಅಂತ ಹೇಳಲಾಗಿದೆ. ಇಲ್ಲಿ ಮೇಷ ಲಗ್ನಕ್ಕೆ 5ನೇ ಅಧಿಪತಿಯಾದ ಸೂರ್ಯ ತನ್ನ ಸ್ವಕ್ಷೇತ್ರದಲ್ಲೇ ವಾಸ್ತವಿಕವಾಗಿ ಬದಲಾವಣೆಯಾಗುವುದರಿಂದ ಜಾತಕನಿಗೆ 5ನೇ ಮನೆಯ ಕಾರಕತ್ವ ಫಲಗಳನ್ನು ಅತಿ ಉನ್ನತವಾಗಿ ಕೊಡುತ್ತಾನೆ. ಅಂದರೆ ಪೂರ್ವ ಪುಣ್ಯ, ಸಂತತಿ, ಪುತ್ರರಿಂದ ಸಂತೋಷ, ಸಾಮಾಜಿಕ ಸ್ಥಾನಮಾನ, ಸರ್ಕಾರದಿಂದ ಬೆಂಬಲ, ರೋಗಗಳಿಂದ ಬಿಡುಗಡೆ, ಪ್ರೇಮ ವ್ಯವಹಾರಗಳಲ್ಲಿ ಪ್ರಾಮಾಣಿಕ ಪ್ರವೃತ್ತಿ, ಗೌರವ, ಅದೃಷ್ಟ, ಕುಲದೇವರ ಅನುಗ್ರಹ,
ಗರ್ಭಾವಸ್ಥೆ ಎನ್ನುವ ಉತ್ತಮ ಫಲಗಳನ್ನು ಕೊಡುತ್ತಾನೆ. ಸೂರ್ಯ ಪರಿವರ್ತನೆಯಾಗಿ ಸಿಂಹ ರಾಶಿಗೆ ಹೋಗುವ ಅದೇ ಸಮಯದಲ್ಲಿ ಶುಕ್ರ ತುಲಾ ರಾಶಿಗೆ ಪರಿವರ್ತನೆಯಾಗಿ ಬಂದು ಕುಳಿತುಕೊಳ್ಳುತ್ತಾನೆ. ಆದ್ದರಿಂದ ಮೇಷ ಲಗ್ನಕ್ಕೆ 7ನೇ ಮನೆಯ ಅಧಿಪತಿಯಾದ ಶುಕ್ರ ತನ್ನ ಸ್ವಕ್ಷೇತ್ರದಲ್ಲಿ ವಾಸ್ತವಿಕವಾಗಿ ಬದಲಾವಣೆಯಾಗುವುದರಿಂದ ಜಾತಕನಿಗೆ 7ನೇ ಮನೆಯ ಕಾರಕತ್ವ ಫಲಗಳು ಅತಿ ಉನ್ನತವಾಗಿ ಸಿಕ್ಕುತ್ತದೆ. ವೈವಾಹಿಕ ವ್ಯವಹಾರಗಳಲ್ಲಿ ಮುನ್ನಡೆ, ಸುಂದರವಾದ ಹೆಂಡತಿ, ಒಳ್ಳೆ ಪಾಲುದಾರರ ಸೇರುವಿಕೆ, 2ನೆಯ ಮಗು ಎನ್ನುವ ಉತ್ತಮ ಫಲಗಳನ್ನು ಕೊಡುತ್ತಾನೆ. ಇಲ್ಲಿ 5ನೇ ಮನೆ ಮತ್ತು 7ನೇ ಮನೆ ಯಾವ ಅಶುಭ ಸಂಬಂಧಗಳು ಇಲ್ಲದೆ ಇರಬೇಕು. ಅಂದರೆ ಅಶುಭ ಭಾವಗಳಾದ 6, 8, 12ನೇ ಮನೆಗಳ ಸಂಬಂಧ ಮತ್ತು ಅಶುಭ ಗ್ರಹಗಳ ಸಂಬಂಧ ಇರಬಾರದು. ಇದ್ದರೆ ಸಿಕ್ಕಬೇಕಾಗಿದ್ದ ಶುಭ ಫಲಗಳ ಅಳತೆ ಕಡಿಮೆಯಾಗಿಬಿಡುತ್ತದೆ. ಈ ಪರಿವರ್ತನೆ ಯೋಗದಲ್ಲಿ ಪರಿವರ್ತನೆಯಾಗಲಿಕ್ಕೆ ಮುಂಚೆ ಇರುವ ಗ್ರಹಗಳ ಸ್ಥಿತಿಗೆ ತಕ್ಕಂತ ಫಲಗಳನ್ನು ಜಾತಕನಿಗೆ ಸಾಮಾನ್ಯವಾಗಿ ಎಲ್ಲ ಗ್ರಹಗಳು ಕೊಡುತ್ತವೆ. ಅಂದರೆ ಸಾಮಾನ್ಯವಾಗಿ ಒಂದು ಗ್ರಹ ತಾನು ಸ್ಥಿತವಾಗಿರುವ ಮನೆಯ ಫಲಗಳನ್ನು ಕೊಡುತ್ತಾನೆ ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ಸ್ನೇಹಿತರೆ, ಪರಿವರ್ತನೆ ಯೋಗ ಯಾವಾಗಲೂ ಉತ್ತಮ ಫಲಗಳನ್ನೇ ಕೊಡುತ್ತವೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಗ್ರಹಗಳ ಸ್ವಭಾವ ಮತ್ತು ಅವು ಪರಿವರ್ತನೆಯಾಗುವ ಭಾವಗಳಿಗೆ ತಕ್ಕಂತದಾಗಿ ಫಲಗಳನ್ನು ಕೊಡುತ್ತವೆ. ಆದ್ದರಿಂದ ಗ್ರಹಗಳ ಪರಿವರ್ತನೆಯನ್ನು ಯಾವಾಗಲೂ ಯೋಗ ಪರಿವರ್ತನೆ ಎಂದು ಹೇಳುವುದಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಜ್ಯೋತಿಷ ಶಾಸ್ತ್ರದ ಪ್ರಕಾರ 3 ತರದ ಪರಿವರ್ತನೆ ಯೋಗಗಳು ಇರುತ್ತವೆ. ಮೊದಲನೆಯದು ಮಹಾಪರಿವರ್ತನಾ ಯೋಗ ಎಂದು ಹೇಳಲಾಗುತ್ತದೆ. 2ನೆಯದು ಕಳ ಪರಿವರ್ತನಾ ಯೋಗ. 3ನೆಯದು ದೈನ್ಯ ಪರಿವರ್ತನೆ ಯೋಗವಾಗಿರುತ್ತದೆ. ಈ ದೈನ್ಯ ಪರಿವರ್ತನೆ ಯೋಗವನ್ನು ಕೆಲವರು ಧನಿಯ ಪರಿವರ್ತನೆ ಯೋಗ ಎಂದು ಹೇಳುತ್ತಾರೆ. ಮಹಾಪರಿವರ್ತನೆ ಯೋಗ ಅಂದರೆ ಲಗ್ನಕ್ಕೆ 1, 5, 9ನೇ ಮನೆಗಳಾದ ತ್ರಿಕೋನ ಸ್ಥಾನಾಧಿಪತಿಗಳ ಪರಿವರ್ತನೆ ಮತ್ತು ಲಗ್ನಕ್ಕೆ 1, 4, 7, 10ನೇ ಮನೆಗಳಾದ ಕೇಂದ್ರ ಸ್ಥಾನಾಧಿಪತಿಗಳ ಪರಿವರ್ತನೆ ಮತ್ತು 2, 11ನೇ ಮನೆಯಧಿಪತಿಗಳ ಪರಿವರ್ತನೆ ಎಂದು 1, 2, 4, 5, 7, 9, 10, 11 ಸ್ಥಾನಾಧಿಪತಿಗಳ ಪರಿವರ್ತನೆ ಮಹಾಪರಿವರ್ತನೆ ಯೋಗವಾಗಿ ಜಾತಕನಿಗೆ ಆ ಅಧಿಪತಿಗಳು ತಮ್ಮ ಕಾರಕತ್ವ ಮತ್ತು ತಮ್ಮ ಅಧಿಪತ್ಯ ಮನೆಗಳ ಕಾರಕತ್ವ ಫಲಗಳನ್ನು ಭವ್ಯವಾದಂತಹ ಉತ್ತಮ ಫಲಗಳನ್ನು ಕೊಡುತ್ತವೆ. ಇಲ್ಲಿ ಉದಾಹರಣೆ ಜಾತಕದಲ್ಲಿ ಮೇಷ ಲಗ್ನವಾಗಿ 5ನೇ ಮನೆಯ ಅಧಿಪತಿ ಸೂರ್ಯ 9ನೇ ಮನೆಯಲ್ಲೋ, 9ನೇ ಮನೆಯ ಅಧಿಪತಿ ಗುರು 5ನೇ ಮನೆಯಲ್ಲೋ ಪರಿವರ್ತನೆಯಾಗಿ ಜಾತಕನಿಗೆ ಮಹಾಪರಿವರ್ತನೆ ಯೋಗವನ್ನು ಕೊಡುತ್ತಾರೆ. ಪೂರ್ವ ಪುಣ್ಯಾಧಿಪತಿಯು ಭಾಗ್ಯಾಧಿಪತಿಯು ಪರಿವರ್ತನೆಯಾಗಿ ಮೇಷ ಲಗ್ನಕ್ಕೆ ಲಗ್ನ ಶುಭರಾಗಿ ತ್ರಿಕೋನದಲ್ಲಿರುವುದು ಗುರು ಮತ್ತು ಸೂರ್ಯನ ಭವ್ಯವಾದಂತಹ ಉತ್ತಮ ಫಲಗಳನ್ನು ಕೊಡುತ್ತಾರೆ. ಈ ಕಾಲದಲ್ಲಿ 5ನೇ ಮನೆಯ ಮತ್ತು 9ನೇ ಮನೆಯ ಕಾರಕತ್ವ ಫಲಗಳು ಮತ್ತು ಗುರು ಸೂರ್ಯನ ಕಾರಕತ್ವ ಫಲಗಳು ಜಾತಕನಿಗೆ ಸಿಕ್ಕುತ್ತದೆ. ಇಲ್ಲಿ ನೀವು ನೋಡುವ ಉದಾಹರಣೆ ಜಾತಕದಲ್ಲಿ ಕರ್ಕಾಟಕ ಲಗ್ನವಾಗಿ 11ನೇ ಮನೆಯ ಅಧಿಪತಿ ಶುಕ್ರ ಧನಸ್ಥಾನವಾದ 2ನೇ ಮನೆಯಲ್ಲಿ ಸ್ಥಿತವಾಗಿ 2ನೇ ಮನೆಯ ಅಧಿಪತಿ ಸೂರ್ಯ 11ನೇ ಮನೆಯಲ್ಲಿ ಮಹಾಪರಿವರ್ತನೆ ಯೋಗದಲ್ಲಿ ಸ್ಥಿತವಾಗಿದ್ದಾರೆ. ಆದ್ದರಿಂದ ಜಾತಕನಿಗೆ ಶುಕ್ರ ಮತ್ತು ಸೂರ್ಯ ತಮ್ಮ ಪರಿವರ್ತನೆ ಕಾಲದಲ್ಲಿ ಒಳ್ಳೆ ಧನಯೋಗಗಳನ್ನು ಕೊಡುತ್ತಾರೆ. ಕಳ ಪರಿವರ್ತನಾ ಯೋಗ ಎನ್ನುವುದು ಕೇಂದ್ರ ತ್ರಿಕೋನಾಧಿಪತಿಗಳು ಅಂದರೆ 1, 4, 7, 10 ಮತ್ತು 1, 5, 9 ಮನೆಯ ಅಧಿಪತಿಗಳು ಮತ್ತು 2, 11ನೇ ಮನೆಯ ಅಧಿಪತಿಗಳು 3ನೇ ಮನೆಯ ಅಧಿಪತಿಯೊಟ್ಟಿಗೆ ಪರಿವರ್ತನೆಯಾಗುವುದನ್ನು ಗುರುತಿಸುತ್ತದೆ. ಜಾತಕದಲ್ಲಿ 3ನೇ ಮನೆ ಎನ್ನುವುದು ಮರೆ ಸ್ಥಾನವಾಗುತ್ತದೆ ಮತ್ತು ಉಪಜಯ ಸ್ಥಾನವೂ ಆಗುತ್ತದೆ. 3ನೇ ಮನೆ ಆಗಾಗ ಬದಲಾವಣೆಗಳನ್ನು ಕೊಡುವುದಾಗಿರುತ್ತದೆ. ಪ್ರತಿದಿನ ಪ್ರಯಾಣ ಮಾಡುವುದಂತಹ ಜೀವನ ಇರುತ್ತದೆ. ಎಲ್ಲ ವಿಷಯಗಳಿಗೂ ಕಠಿಣ ಪ್ರಯತ್ನ ಮಾಡಬೇಕಾಗಿರುತ್ತದೆ. ಸ್ವಲ್ಪ ಕೆಟ್ಟ ಫಲಗಳು ನಡೆಯುತ್ತದೆ. ಅವಾಗವಾಗ ಮನೆ ಬದಲಾಯಿಸುವುದು, ಕೆಲಸ ಬದಲಾಯಿಸುವುದು,
ಎಂದು ಇರುತ್ತದೆ. ಪೂರ್ವಿಕವನ್ನು ಬಿಟ್ಟು ಹೊರಗೆ ಹೋಗಿ ಜೀವನ ಮಾಡುವ ಸ್ಥಿತಿ ಇರುತ್ತದೆ. ಆದ್ದರಿಂದ ಕೆಲವರಿಗೆ ಆದಾಯವೂ ಇರುತ್ತದೆ. ಒಟ್ಟು ಈ ಪರಿವರ್ತನೆ ಮಿಶ್ರಿತ ಫಲಗಳನ್ನು ಕೊಡುವಂತದ್ದಾಗಿರುತ್ತದೆ. ದೈನ್ಯ ಪರಿವರ್ತನೆ ಅಥವಾ ಧನಿಯ ಪರಿವರ್ತನೆ ಅಂದರೆ ಜಾತಕದಲ್ಲಿ ಅಶುಭ ಸ್ಥಾನಗಳಾದ 6, 8, 12ನೇ ಮನೆಗಳ ಸ್ಥಾನಾಧಿಪತಿಗಳು ತಮ್ಮೊಳಗೆ ಪರಿವರ್ತನೆಯಾಗುವುದನ್ನು ದೈನ್ಯ ಪರಿವರ್ತನೆ ಎಂದು ಹೇಳುತ್ತಾರೆ. ಈ ಪರಿವರ್ತನೆ ಜಾತಕರಿಗೆ ಅಶುಭ ಫಲಗಳನ್ನೇ ಕೊಡುವಂಥದ್ದಾಗಿರುತ್ತದೆ. ಉದಾಹರಣೆಗೆ ಇಲ್ಲಿ ಮಿಥುನ ಲಗ್ನಕ್ಕೆ 6ನೇ ಮನೆಯ ಅಧಿಪತಿ 8ನೇ ಮನೆಯಲ್ಲೋ, 8ನೇ ಮನೆಯ ಅಧಿಪತಿ 6ನೇ ಮನೆಯಲ್ಲೋ ಅಂದರೆ ದುಸ್ಥಾನಾಧಿಪತಿಗಳ ಪರಿವರ್ತನೆ. ಕುಜನ ಪರಿವರ್ತನೆ ಭೂಮಿ, ಮನೆ, ವಾಹನ ತಗೊಳ್ಳುವಾಗ ಅತಿ ಹೆಚ್ಚಿನ ಸಾಲ ತಗೊಳ್ಳುವ ಸ್ಥಿತಿಯನ್ನು ಉಂಟು ಮಾಡಿಬಿಡುತ್ತದೆ. ವೃಶ್ಚಿಕ ಕಾಲಪುರುಷನ 8ನೇ ಮನೆಯಾಗಿದ್ದರಿಂದ ಯಾವಾಗಲೂ ಸಾಲ ಇರುತ್ತದೆ. ಹೆಚ್ಚಿನ ಬಡ್ಡಿ ಕಟ್ಟಬೇಕಾಗಿರುತ್ತದೆ. ಸಾಲ ತೀರಿಸುವುದಕ್ಕೆ ಆಗುವುದಿಲ್ಲ. 8ನೇ ಮನೆಯ ಅಧಿಪತಿ ಶನಿ ಖರೀದಿ ಮಾಡಿದ್ದ ಆಸ್ತಿಗಳನ್ನು ಅನುಭವಿಸಕ್ಕೆ ಬಿಡುವುದಿಲ್ಲ. ಆಸ್ತಿಗಳಲ್ಲಿ ಕಾನೂನು ಸಮಸ್ಯೆಗಳು ಇರುತ್ತದೆ. ರೋಗಗಳ ತೊಂದರೆ ಇರುತ್ತದೆ. ರಾಹುವಿನ ಸಂಬಂಧ ಇದ್ದರೆ ಅಪಘಾತ, ಶಸ್ತ್ರಚಿಕಿತ್ಸೆ, ಸೆರೆವಾಸ ಎನ್ನುವ ದುರ್ಫಲಗಳು ಉಂಟಾಗುವ ಸಾಧ್ಯತೆ ಇರುತ್ತದೆ. ಈ ದೈನ್ಯ ಪರಿವರ್ತನೆ ಜಾತಕರಿಗೆ ಒಂದು ಬಯಸಬಾರದ ಯೋಗವಾಗಿರುತ್ತದೆ. ಕೆಲವರು ಇದನ್ನು ವಿಪರೀತ ರಾಜಯೋಗವನ್ನು ಕೊಡುತ್ತದೆ ಎಂದು ಹೇಳುತ್ತಾರೆ. ಆದರೆ ಎಲ್ಲರಿಗೂ ರಾಜಯೋಗವನ್ನು ಕೊಡುವುದಿಲ್ಲ. ಈ ದೈನ್ಯ ಪರಿವರ್ತನೆಯಲ್ಲಿರುವ ಗ್ರಹಗಳು ಗುರು, ಶುಕ್ರ, ಹುಣ್ಣಿಮೆ ಚಂದ್ರ ಎನ್ನುವ ಶುಭ ಗ್ರಹಗಳ ದೃಷ್ಟಿ ಪಡೆಯುವುದು, ಅವುಗಳ ನಕ್ಷತ್ರಗಳಲ್ಲಿ ಸ್ಥಿತವಾಗಿರುವುದು, ಮಿತ್ರರ ಮನೆಯಲ್ಲಿರುವುದು ಎನ್ನುವ ಶುಭ ಸಂಬಂಧಗಳು ಇದ್ದರೆ ಕೆಲವು ಯೋಗಗಳನ್ನು ಕೊಡಬಹುದು. ಆ ವ್ಯಕ್ತಿಯ ಜಾತಕವನ್ನು ತೀವ್ರವಾಗಿ ವಿಶ್ಲೇಷಣೆ ಮಾಡಿದ ಮೇಲೆ ಫಲಗಳನ್ನು ಹೇಳುವುದು ಉತ್ತಮ. ಈ ಅಶುಭ ಪರಿವರ್ತನೆ ಮೊದಲಿಗೆ ಕೆಟ್ಟ ಫಲಗಳನ್ನು ಕೊಟ್ಟು ಆ ಕೆಟ್ಟ ಫಲಗಳಿಂದ ಸಿಕ್ಕುವ ಆದಾಯಗಳನ್ನು ವಿಪರೀತ ರಾಜಯೋಗ ಎಂದು ಕೆಲವರು ಹೇಳುತ್ತಾರೆ. ಅಂದರೆ ಒಂದು ಅಪಘಾತ ಆದ ಮೇಲೆ ಇನ್ಶೂರೆನ್ಸ್ ಸಿಕ್ಕುವುದು, ಕುಟುಂಬದವರನ್ನು ಕಳೆದುಕೊಂಡು ಇನ್ಶೂರೆನ್ಸ್ ಮತ್ತು ಕಾಂಪನ್ಸೇಷನ್ ತಗೊಳ್ಳುವುದು, ಜೀವನ ಮಾಡುವ ಮನೆ ಅಥವಾ ಭೂಮಿಯನ್ನು ಕಳೆದುಕೊಂಡು ಕಾಂಪನ್ಸೇಷನ್ ತಗೊಳ್ಳುವುದು ಎನ್ನುವ ಸಂಭವಗಳನ್ನು ಹೇಳಬಹುದು. ಇಲ್ಲಿರ ಜಾತಕದಲ್ಲಿ ನಾಡಿ ಜ್ಯೋತಿಷ ಪ್ರಕಾರ ಜೀವಕಾರಕ ಎನ್ನುವ ಗುರು ಮೋಕ್ಷಕಾರಕ ಎನ್ನುವ ಕೇತುವಿನ ಜೊತೆ ಸಂಪರ್ಕವಾಗಿದ್ದರಿಂದ ಈ ಜಾತಕ ತನ್ನ ಬಾಳಲ್ಲಿ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಇದ್ದು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಧರ್ಮ ಚಿಂತನೆಗಳನ್ನು ಬೋಧನೆ ಮಾಡಿ ಮಂತ್ರೋಪದೇಶ, ವೇದ ಪಾರಾಯಣ ಎಂದು ಒಂದು ಒಳ್ಳೆ ಗುರುಗಳಾಗಿ ತನ್ನ ಸೇವೆಗಳನ್ನು ಮಾಡುತ್ತಿದ್ದರು. ಅವರಿಗೆ 53ನೇ ವರ್ಷದಲ್ಲಿ ಶುಕ್ರ ದಶ ಶುರುವಾದಾಗ ಒಂದು ರಾಜಕಾರಣಿಯ ಸಂಪರ್ಕ ಸಿಕ್ಕಿತ್ತು. ಆ ರಾಜಕಾರಣಿ ಇವರ ಜನಪ್ರೀತಿಯನ್ನು ಇಟ್ಟು ಇವರ ಜೊತೆ ತುಂಬ ಹತ್ತಿರವಾಗಲು ಪ್ರಾರಂಭಿಸಿದರು. ಶುಕ್ರ ಮತ್ತು ಸೂರ್ಯ ಎರಡು ತುಂಬ ಹತ್ತಿರ ಸಂಯೋಗವಾಗಿದ್ದರಿಂದ ಇಲ್ಲಿ ಸೂರ್ಯ ಗುರುವಿನ ಪರಿವರ್ತನಾ ಯೋಗ ಕೆಲಸ ಮಾಡಲಾಗಿತ್ತು. ಜೀವಕಾರಕ ಗುರು ಪರಿವರ್ತನೆಯಲ್ಲಿ ತನ್ನ ಸ್ವಕ್ಷೇತ್ರಕ್ಕೆ ಬಂದು ತನಗೆ 3 ಮತ್ತು 8ನೇ ಮನೆಯ ಅಧಿಪತಿಯಾದ ಶುಕ್ರನ ಜೊತೆ ಸೇರಿಕೊಂಡು ಎಲ್ಲ ಸುಖಗಳನ್ನು ಅನುಭವಿಸುವವನಾಗಿ ಬದಲಾಗಿ ಹೋದ. ಸ್ತ್ರೀಯರನ್ನು ಗುರುತಿಸುವ ಶುಕ್ರ ಇಲ್ಲಿ ತನ್ನ ಉಚ್ಚ ಬಲದಲ್ಲಿದ್ದಾನೆ. ಜೊತೆಗೆ ಸಂಚಲ ಸ್ವಭಾವವಿರುವ ಚಂದ್ರ ಎಲ್ಲ ಸೇರಿ ಈ ವ್ಯಕ್ತಿಯ ಬಾಳನ್ನೇ ಬದಲಾಯಿಸಿಬಿಡುತ್ತೋ. ತನ್ನ ಗೌರವಾನ್ವಿತವನ್ನು ಕಳೆದುಕೊಂಡರು. ಬಾಳನ್ನು ಬದಲಾಯಿಸುವ ಪರಿವರ್ತನಾ ಯೋಗಕ್ಕೆ ಇದು ಒಂದು ಉದಾಹರಣೆ ಜಾತಕವಾಗುತ್ತದೆ. ಈ ಪರಿವರ್ತನೆಯ ಫಲಗಳು ಯಾವಾಗ ಜಾತಕರಿಗೆ ಸಿಕ್ಕುತ್ತದೆ ಅಂದರೆ ಗ್ರಹಗಳ ಗೋಚಾರದಲ್ಲಿ ವರ್ಷಗ್ರಹಗಳು ಎನ್ನುವ ಗುರು, ಶನಿ, ರಾಹು ಮತ್ತು ಕೇತು ಜಾತಕದಲ್ಲಿ ಆ ಪರಿವರ್ತನೆಯಾಗುವ ಗ್ರಹಗಳ ಮೇಲೆ ಸಂಚಾರ ಮಾಡುವಾಗ ಪರಿವರ್ತನೆ ನಡೆಯುತ್ತದೆ. ತಿಂಗಳು ಗ್ರಹಗಳಾದ ಶುಕ್ರ, ಕುಜ, ಸೂರ್ಯ, ಬುಧ ಗ್ರಹಗಳು ಗೋಚಾರದಲ್ಲಿ ಬರುವಾಗ ಈ ಪರಿವರ್ತನೆ ಫಲಗಳು ಕೆಲವು ದಿನಗಳು ಮಾತ್ರ ನಡೆಯುತ್ತದೆ.
ಉದಾಹರಣೆಗೆ ಇಲ್ಲಿರೋ ಜಾತಕದಲ್ಲಿ ಗುರು ಶುಕ್ರನ ಪರಿವರ್ತನೆಯಲ್ಲಿ ಗುರುವಿನ ಮನೆಯಲ್ಲಿ ಶುಕ್ರ ಮತ್ತು ಶುಕ್ರನ ಮನೆಯಲ್ಲಿ ಗುರು ಸ್ಥಿತವಾಗಿದ್ದಾರೆ. ಗೋಚಾರ ಶನಿ ಮೀನರಾಶಿಗೆ ಬಂದ ಕೂಡಲೇ ಪರಿವರ್ತನೆ ಕೆಲಸ ಮಾಡಲಾಯಿತು. ಮೀನರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿರುವ ಶುಕ್ರ ತನ್ನ ಸ್ವಂತ ಮನೆಯಾದ ವೃಷಭ ರಾಶಿಗೆ ಪರಿವರ್ತನೆಯಾಗುತ್ತಾನೆ. ಇಲ್ಲಿಗೆ ಶುಕ್ರ ಉಚ್ಚ ಬಲದಿಂದ ತನ್ನ ಸ್ವಕ್ಷೇತ್ರ ಬಲಕ್ಕೆ ಬರುವುದರಿಂದ ಶುಕ್ರನಿಗೆ ಬಲ ಕಡಿಮೆಯಾಗಿರುತ್ತದೆ. ಆದರೂ ಶನಿಯ ಜೊತೆ ಸೇರಿ ಅಶುಭನಾಗಬೇಕಾಗಿರುವ ಶುಕ್ರ ತಪ್ಪಿಸಿಕೊಂಡು 5ನೇ ಮನೆಗೆ ಹೋಗುವುದರಿಂದ ಜಾತಕನಿಗೆ ವೃತ್ತಿಗಳಲ್ಲಿ ಒಳ್ಳೆ ಅಭಿವೃದ್ಧಿ ಮಾಡಿ ಹೆಚ್ಚಾಗಿ ವರಮಾನವನ್ನು ಕೊಟ್ಟು ವೃತ್ತಿಗೆ ತೆಗೆದುಕೊಂಡಿರುವ ಸಾಲಗಳನ್ನು ತೀರಿಸುತ್ತಾನೆ. ಕಾರಣ ಮಕರ ಲಗ್ನಕ್ಕೆ 10ನೇ ಮನೆಯ ಅಧಿಪತಿಯಾದ ಶುಕ್ರ 5ನೇ ಮನೆಗೆ ಪರಿವರ್ತನೆಯಾಗಿ ಕೇಂದ್ರ ತ್ರಿಕೋಣ ಸಂಬಂಧ ಪಡೆದು ಉತ್ತಮ ಫಲಗಳನ್ನು ಕೊಡುವವನಾಗಿರುತ್ತಾನೆ. ಅದೇ ರೀತಿ ಗುರು ತನ್ನ ಸ್ವಕ್ಷೇತ್ರವಾದ ಮೀನರಾಶಿಗೆ ಪರಿವರ್ತನೆಯಾಗಿ ಬಂದರೂ ಅಶುಭನಾದ ಗೋಚಾರ ಶನಿಯ ಜೊತೆ ಸೇರುವುದರಿಂದ ಜಾತಕನ ಮಕ್ಕಳು ಮನೆ ಬಿಟ್ಟು ಹೊರಗೆ ಹೋಗುವ ಸ್ಥಿತಿಯನ್ನು ಉಂಟು ಮಾಡುತ್ತದೆ. ಜಾತಕನಿಗೆ ಅನಾರೋಗ್ಯ ಉಂಟಾಗಿ ಆಸ್ಪತ್ರೆ ಖರ್ಚುಗಳು ಮಾಡುವಂಥದ್ದಾಗಿರುತ್ತದೆ. ಆದ್ದರಿಂದ ಗ್ರಹಗಳ ಪರಿವರ್ತನೆ ಬಲ ಗ್ರಹಗಳ ಗೋಚಾರ ಕಾಲದಲ್ಲಿ ಪರಿವರ್ತನೆಯಾಗುವ ಗ್ರಹಗಳ ಮೇಲೆ ಸಂಚಾರ ಮಾಡುವಾಗ ಜಾತಕನಿಗೆ ಸಿಗುತ್ತದೆ. ಅದೇ ರೀತಿ ಪರಿವರ್ತನೆಯಾಗುವ ಗ್ರಹಗಳಿಗೆ ಗೋಚಾರ ಗ್ರಹಗಳು ತ್ರಿಕೋಣದಲ್ಲಿ ಸಂಚಾರ ಮಾಡುವಾಗಲೂ ಸಿಗುತ್ತದೆ. ಸ್ನೇಹಿತರೆ, ಗ್ರಹಗಳ ಪರಿವರ್ತನೆ ತರ ನಕ್ಷತ್ರ ಪರಿವರ್ತನೆ ಎಂದು ಇನ್ನೊಂದು ಪರಿವರ್ತನೆ ಇದೆ. ಗ್ರಹಗಳ ಪರಿವರ್ತನೆಯಲ್ಲಿ ನಡೆಯುವ ಸಂಭವಗಳು ಮತ್ತು ಫಲಗಳು ಹೊರಗೆ ಗೊತ್ತಾಗುವ ಫಲಗಳಾಗಿ ಇರುತ್ತವೆ. ಆದರೆ ನಕ್ಷತ್ರ ಪರಿವರ್ತನೆಯಲ್ಲಿ ನಡೆಯುವ ಫಲಗಳು ಹೊರಗೆ ಯಾರಿಗೂ ಗೊತ್ತಾಗುವುದಿಲ್ಲ. ಆ ಫಲಗಳನ್ನು ಜಾತಕ ತನ್ನ ಅಥವಾ ಆ ಸಂಭವದಲ್ಲಿ ಒಳಗೊಳ್ಳುವಿಕೆಯಾಗಿರುವ ವ್ಯಕ್ತಿಗಳಿಗೆ ಮಾತ್ರ ಗೊತ್ತಾಗುವ ಹಾಗೆ ಇರುತ್ತದೆ. 2 ಗ್ರಹಗಳು ಪರಸ್ಪರವಾಗಿ ಒಬ್ಬರ ನಕ್ಷತ್ರದಲ್ಲಿ ಮತ್ತೊಬ್ಬರು ಬದಲಾವಣೆಯಾಗಿ ಇರುವುದಕ್ಕೆ ನಕ್ಷತ್ರ ಪರಿವರ್ತನೆ ಎಂದು ಹೇಳಲಾಗುತ್ತದೆ. ಉದಾಹರಣೆಗೆ ಇಲ್ಲಿ ಧನುರ್ ಲಗ್ನಕ್ಕೆ 5ನೇ ಮನೆಯಲ್ಲಿ ಸೂರ್ಯ, 9ನೇ ಮನೆಯಲ್ಲಿ ಶುಕ್ರ ಸ್ಥಿತವಾಗಿರುತ್ತಾರೆ. ಸೂರ್ಯ ಇರುವುದು ಕುಜನ ಮನೆಯಲ್ಲಿ, ಶುಕ್ರ ಇರುವುದು ಸೂರ್ಯನ ಮನೆಯಲ್ಲಿ. ಇಲ್ಲಿ ಗ್ರಹಗಳ ಪರಿವರ್ತನೆ ಇಲ್ಲ. ಆದರೆ ಸೂರ್ಯ ಇಲ್ಲಿ ಶುಕ್ರನ ಭರಣಿ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾನೆ. ಅದೇ ರೀತಿ ಸಿಂಹ ರಾಶಿಯಲ್ಲಿ ಶುಕ್ರ ಸೂರ್ಯನ ಉತ್ತರ ನಕ್ಷತ್ರದಲ್ಲಿ ಸ್ಥಿತವಾಗಿರುತ್ತಾನೆ. ಅಂದರೆ ಸೂರ್ಯನ ನಕ್ಷತ್ರದಲ್ಲಿ ಶುಕ್ರ, ಶುಕ್ರನ ನಕ್ಷತ್ರದಲ್ಲಿ ಸೂರ್ಯ ಸ್ಥಿತವಾಗಿರುವುದು ಗ್ರಹಗಳ ನಕ್ಷತ್ರ ಪರಿವರ್ತನೆ ಎಂದು ಹೇಳಲಾಗುತ್ತದೆ. ಜಾತಕನಿಗೆ ತ್ರಿಕೋನದಲ್ಲಿರುವ ಗ್ರಹಗಳ ಸಂಬಂಧ ಮತ್ತು ನಕ್ಷತ್ರ ಪರಿವರ್ತನಾ ಯೋಗ ಇರುವುದರಿಂದ ಎಲ್ಲ ಭಾಗ್ಯಗಳನ್ನು ಪಡೆದು ಎಲ್ಲ ಸುಖಗಳನ್ನು ಅನುಭವಿಸುವವನಾಗಿರುತ್ತಾನೆ. ಆದ್ದರಿಂದ ಸ್ನೇಹಿತರೆ, ಒಂದು ಜಾತಕವನ್ನು ವಿಶ್ಲೇಷಣೆ ಮಾಡುವಾಗ ಮೊದಲನೆಯದಾಗಿ ಆ ಜಾತಕದಲ್ಲಿ ಯಾವುದೇ ಗ್ರಹ ಪರಿವರ್ತನೆ ಅಥವಾ ನಕ್ಷತ್ರ ಪರಿವರ್ತನೆ ಇದೆಯಾ ಎಂದು ನೋಡಿದ ಮೇಲೆ ಮುಂದುವರಿಸಬೇಕು ಎನ್ನುವುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಈ ಪರಿವರ್ತನೆ ಯೋಗಗಳ ಬಗ್ಗೆ ಇನ್ನೂ ಕೆಲವು ಸೂಕ್ಷ್ಮಗಳನ್ನು, ಅಂದರೆ ಪರಿವರ್ತನೆಯಾಗುವ ಗ್ರಹಗಳ ಉಚ್ಚ ಮೂಲ ತ್ರಿಕೋನ, ದಿಗ್ಬಲ, ನವಾಂಶದಲ್ಲಿ ಪರಿವರ್ತನೆ ಎನ್ನುವ ಸ್ಥಿತಿಗಳಲ್ಲಿ ಯಾವ ಯಾವ ರೀತಿಯಲ್ಲಿ ಫಲಗಳನ್ನು ಕೊಡುತ್ತವೆ, ಯಾವ ಯಾವ ರೀತಿಯಲ್ಲಿ ಫಲಗಳನ್ನು ಬದಲಾಯಿಸುತ್ತವೆ ಎಂದು ಮುಂದಿನ 2ನೇ ಭಾಗದಲ್ಲಿ ಇನ್ನಷ್ಟು ಉದಾಹರಣೆ ಜಾತಕಗಳೊಟ್ಟಿಗೆ ವಿವರವಾಗಿ ನೋಡೋಣ. ಸ್ನೇಹಿತರೆ, ಈ ವಿಡಿಯೋವನ್ನು ಇಲ್ಲಿಯವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ ನನ್ನ ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಈ ಲಿಂಕನ್ನು ನಿಮ್ಮ ಸ್ನೇಹಿತರುಗಳಿಗೆಲ್ಲ ಕಳಿಸಿ. ಎಲ್ಲರಿಗೂ ಉಪಯೋಗವಾಗಲಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.